ಪ್ರಾಸಿಕ್ಯೂಷನ್ ವಿರುದ್ಧ ಮುಖ್ಯಮಂತ್ರಿಗಳು ರಣತಂತ್ರವನ್ನ ರಚಿಸುವ ಸಾಧ್ಯತೆ. ನಾಳೆ ರಣದೀಪ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗ್ತಾರಂತೆ. ಶಾಸಕಾಂಗ ಸಭೆಯಲ್ಲಿ ಸುರ್ಜೇವಾಲಾ ಚರ್ಚೆಯನ್ನ ಮಾಡುವವರಿದ್ದಾರೆ. ಬೆಂಗಳೂರಿಗೇನೆ ಬರ್ತಿದ್ದಾರೆ ಸುರ್ಜೇವಾಲಾ ಅನ್ನೋ ಮಾಹಿತಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬೆನ್ನಲ್ಲೇ ಇದೇ ಒಂದು ವಿಚಾರವನ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ. ಶಾಸಕಾಂಗ ಸಭೆಯನ್ನ ನಡೆಸುವವರಿದ್ದಾರೆ ಸುರ್ಜೇವಾಲಾ. ಈಗ ತನಿಖೆಗೆ ಅನುಮತಿ ಸಿಕ್ಕ ನಂತರವೂ ಕೂಡ ಶಾಸಕರ ಬೆಂಬಲ ಸಿದ್ದರಾಮಯ್ಯನವರ ಪರವಾಗಿಯೇ ಇದೆಯಾ? ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸುವ ಸಾಧ್ಯತೆಗಳು ಇದೆಯಾ? ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವ ನಿರ್ಧಾರವನ್ನ ಮಾಡಬೇಕಾ? ಸಿದ್ದರಾಮಯ್ಯನವರು ಕೆಳಗೆ ಇಳಿಯುವಂತಹ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಮುಂದ್ಯಾರು? ಅನೇಕ ಮಹತ್ವದ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬೇಕಾಗಿದೆ ಕಾಂಗ್ರೆಸ್ ಪಾಳೆಯ. ಇದರ ಭಾಗವಾಗಿಯೇ ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ದೌಡಾಯಿಸ್ತಾ ಇದ್ದಾರೆ. ನಾಳೆ ಶಾಸಕಾಂಗ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ರಣದೀಪ್ ಸುರ್ಜೇವಾಲಾ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ, ಆ ಅನುಮತಿಯ ನಿರ್ಧಾರ, ರಾಜ್ಯಪಾಲರ ನಿರ್ಧಾರವನ್ನ ಎತ್ತಿ ಹಿಡಿದಿದೆ ಹೈಕೋರ್ಟ್. ವಿರೋಧ ಪಕ್ಷಗಳಿಂದ ಈಗ ಮತ್ತೆ ಆಗ್ರಹ ಹೆಚ್ಚಾಗ್ತಾ ಹೋಗುತ್ತೆ. ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಮೇಲೂ ಕೂಡ ಒತ್ತಡ. ಕಾಂಗ್ರೆಸ್ ಪಕ್ಷದ ಮುಂದಿನ ನಡೆ, ನಿರ್ಧಾರ ಏನಾಗಿರಬೇಕು ಅನ್ನೋದರ ಬಗ್ಗೆ ಹೈಕಮಾಂಡ್ ನಾಯಕರು ಚಿಂತನೆಯನ್ನ ನಡೆಸುತ್ತಿದ್ದಾರೆ ಅನ್ನೋದಂತೂ ಖಚಿತವಾಗ್ತಾ ಇದೆ. ರಣದೀಪ್ ಸುರ್ಜೇವಾಲಾ ಅವರೇ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇಲ್ಲಿ ಒಂದು ರೀತಿಯ ಅಸ್ಥಿರತೆ ಪಕ್ಷದ ಒಳಗೆ ಕೂಡ ಪ್ರಾರಂಭ ಆಗತ್ತೆ. ಒಂದಷ್ಟು ಚರ್ಚೆಗಳಂತೂ ಬಿರುಸನ್ನ ಪಡೆದುಕೊಳ್ಳೋ ಸಾಧ್ಯತೆ ಇರತ್ತೆ. ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಹೋಗಬಾರ್ದು. ಒಗ್ಗಟ್ಟು ಈಗಲೂ ಕೂಡ ಗಟ್ಟಿಯಾಗಿ ಮುಂದುವರಿಬೇಕು. ಹೈಕಮಾಂಡ್ನ ನಿರ್ಧಾರಗಳಂತೆಯೇ ಪಕ್ಷದ ಬೇರೆ ನಾಯಕರು ಕೂಡ ನಡೆದುಕೊಳ್ಳಬೇಕು. ಹೀಗಾಗಬೇಕು ಅಂದರೆ ಹೈಕಮಾಂಡ್ ದೆಹಲಿಯಲ್ಲಿ ಕೂತ್ಕೊಂಡು ಆದೇಶ ಕೊಡಿದ್ರೆ ಸಾಕಾಗೋದಿಲ್ಲ, ಆನ್ ಗ್ರೌಂಡ್ ಇರಬೇಕು. ಹೀಗಾಗಿ ಹೈಕಮಾಂಡ್ ನಾಯಕರ ಪ್ರತಿನಿಧಿಯಾಗಿ ರಣದೀಪ್ ಸುರ್ಜೇವಾಲಾ ನಾಳೆ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ ಅನ್ನೋ ಮಾಹಿತಿ. ಮುಂದೇನು ಮಾಡಬೇಕು? ಕಾನೂನಾತ್ಮಕವಾಗಿ ಏನೋ ಇದನ್ನು ವಿಭಾಗೀಯ ಪೀಠದಲ್ಲಿ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಯ್ಯನವರು. ಆದರೆ ತಮ್ಮ ಪಕ್ಷದ ಆಡಳಿತವಿರುವ ರಾಜ್ಯವೊಂದರ ಮುಖ್ಯಮಂತ್ರಿಗಳ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ, ಅದಕ್ಕೆ ಕಾನೂನಾತ್ಮಕ ಮನ್ನಣೆ, ಇದೆಲ್ಲ ಸಿಕ್ಕ ನಂತರದಲ್ಲಿ ಪಕ್ಷದ ಮುಂದಿನ ನಡೆ ನಿರ್ಧಾರಗಳ ಬಗ್ಗೆ ಶಾಸಕರ ಜೊತೆಯಲ್ಲಿ ಸಭೆಯನ್ನ ನಡೆಸಲಿಕ್ಕೆ ಖುದ್ದು ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಬರಲಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಅಸ್ಥಿರತೆ, ಒಂದಷ್ಟು ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನು ಮುಂದೆ ಉದ್ಭವವಾಗುವ ಎಲ್ಲಾ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಮುಂದುವರಿತಾರಾ? ಮುಂದುವರಿಸೋ ಸಾಧ್ಯತೆ ಇದೆಯಾ? ಕೆಳಗಿಳಿಸ್ಬೇಕಾ? ಕೆಳಗಿಳಿಸಿದ್ರೆ ಏನು, ಇಳಿಸದೆ ಹೋದ್ರೆ ಏನು? ಹತ್ತಾರು ಪ್ರಶ್ನೆಗಳಿದೆ. ಉತ್ತರವನ್ನ ಅತಿ ಶೀಘ್ರದಲ್ಲಿ ಕಂಡುಕೊಳ್ಳುವ ಅನಿವಾರ್ಯತೆ ಕೂಡ. ಈಗಾಗಲೇ ಬರ್ತಿರೋದ ಸುರ್ಜೇವಾಲಾ ಅವರು? ಇಲ್ಲಿ ಇನ್ನೂ ಯಾವುದು ಕೂಡ ಸ್ಪಷ್ಟವಾಗಿಲ್ಲ. ಪ್ರಮುಖವಾಗಿ ನಾಳೆ ಶಾಸಕಾಂಗ ಪಕ್ಷದ ಸಭೆ ಈ ನಡೆಯುವ ಚಾನ್ಸಸ್ ದಟ್ಟವಾಗಿದೆ. ಯಾಕಂದರೆ ಪ್ರಮುಖವಾಗಿ ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆ ಕರೆಯೋಕ್ಕೋಸ್ಕರ ಒಂದಷ್ಟು ಪ್ರೊಸೀಜರ್ಗಳಿದ್ದಾರೆ. ಶಾಸಕರನ್ನ ಕರಿಬೇಕಾದ್ರೆ ಏಕಾಏಕಿ ಅವರು ಓಡಿ ಬರೋಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗ ಅದರ ಚರ್ಚೆಯಲ್ಲಿದೆ. ಸ್ಮಿತಾ, ಪ್ರಮುಖವಾಗಿ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರೋದ್ರಿಂದ ಸಹಜವಾಗಿ ರಾಜ್ಯ ಕಾಂಗ್ರೆಸ್ ಒಂದಷ್ಟು ಸಮಸ್ಯೆಯಲ್ಲಿ ಸಿಲುಕೊಂಡಂಥ ಸಂದರ್ಭದಲ್ಲಿ ಹೈಕಮಾಂಡ್ ಪ್ರತಿನಿಧಿಯಾಗಿ ರಾಜ್ಯಕ್ಕೆ ಆಗಮಿಸಬಹುದು ಅನ್ನುವಂಥ ಚರ್ಚೆಗಳು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಇದಾವೆ. ಅದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ. ಒಂದು ವೇಳೆ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದೆ ಆದಲ್ಲಿ ಅಲ್ಲಿ ಸುರ್ಜೇವಾಲಾ ಅವರು ಬಂದು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಯಾಕಂದ್ರೆ ಈಗಾಗಲೇ ಕಾನೂನು ಹೋರಾಟ ಮಾಡಬೇಕನ್ನುವಂಥ ಸ್ಪಷ್ಟನೆ ಹೈಕಮಾಂಡ್ ನಾಯಕರಿಂದ ಬಂದಿದೆ. ಮುಂದೆ ಸಿಎಂ ಬದಲಾವಣೆ ಆಗಬೇಕು ಅಥವಾ ಬೇಡ ಅನ್ನುವಂಥ ಚರ್ಚೆ ಸಹಜವಾಗಿ ಬಂದೇ ಬರುತ್ತೆ. ಅದ್ರ ಹೊರತಾಗಿ ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದಷ್ಟು ಷಡ್ಯಂತ್ರಗಳಾಗಿದ್ದಾವೆ. ಅದರ ವಿರುದ್ಧ ಒಂದಷ್ಟು ಹೋರಾಟವನ್ನು ಮಾಡಬೇಕನ್ನುವಂಥ ಸೂಚನೆಯನ್ನ ಬಹಳ ಹಿಂದೆ ಹೈಕಮಾಂಡ್ ಕೊಟ್ಟಿರೋದ್ರಿಂದ ಅದರ ಇನ್ನಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನು ಶಾಸಕರಿಗೆ, ಸಚಿವರಿಗೆ ಕೊಡುವಂಥ ಕೆಲಸಗಳು ನಾಳಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಗಬಹುದು. ಮತ್ತು ಇವತ್ತು ಬಂದಿದೆಯಲ್ಲ ತೀರ್ಪು, ಈ ತೀರ್ಪು ಯಾವ ಮುಂದೆ ತಿರುವುಗಳನ್ನು ಪಡೆದುಕೊಳ್ಳುತ್ತೆ, ಅದಕ್ಕೆ ಪಕ್ಷ ಯಾವ ರೀತಿಯಾಗಿ ಗಟ್ಟಿ ನಿಲುವುಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದಷ್ಟು ಸೂಚನೆಗಳನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಅದ್ರ ಹೊರತುಪಡಿಸಿ ನೀವು ಹೇಳಿದ ಹಾಗೆ ರಾಜಕೀಯ ಉದ್ದೇಶಗಳು ಇದ್ದೇ ಇರ್ತವೆ. ಈಗಾಗಲೇ ಸಾಕಷ್ಟು ಜನರು ಸಿಎಂ ಸ್ಥಾನದ ಮೇಲೆ ಟವಲ್ ಹಾಕೊಂಡು ಕೂತಿದ್ದಾರೆ. ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಆ ಬಣಗಳು ಮಾತಾಡುವಂಥ ಕೆಲಸಗಳಾಗಬಹುದು, ಆರೋಪಗಳು ಬಂದಿದ್ದಾವೆ, ಸಿಎಂ ಆರೋಪ ಮುಕ್ತರಾಗಿ ಬರಲಿ ಅನ್ನುವಂಥ ಒಂದಷ್ಟು ವಾದಗಳನ್ನು ಮಾಡಬಹುದು. ಹಾಗಾಗಿ ನಾಳೆ ನಡೀತಕ್ಕಂತಹ ಶಾಸಕಾಂಗ ಪಕ್ಷದ ಸಭೆ ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಸ್ಮಿತಾ,
ಧನ್ಯವಾದ ಬಸವರಾಜ ಮಾಹಿತಿಗಾಗಿ. ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಪ್ರತಿಕ್ರಿಯೆಯನ್ನು ನೀಡ್ತಿದ್ದಾರೆ. ನೈತಿಕ ಜವಾಬ್ದಾರಿಯನ್ನು ಹೊತ್ತು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲೇಬೇಕು ಸಿದ್ದರಾಮಯ್ಯ ಅನ್ನೋ ಆಗ್ರಹ. ಭಗವಂತ್ ಖೂಬಾ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಇದೆ, ಕೇಳಿಸ್ಕೊಳ್ಳಿ ಏನು ಮಾತನಾಡಿದ್ದಾರೆ ಭಗವಂತ್ ಖೂಬಾ. ಪ್ರಾಸಿಕ್ಯೂಷನ್ ವಿರುದ್ಧ ಮುಖ್ಯಮಂತ್ರಿಗಳು ರಣತಂತ್ರವನ್ನ ರಚಿಸುವ ಸಾಧ್ಯತೆ. ನಾಳೆ ರಣದೀಪ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗ್ತಾರಂತೆ. ಶಾಸಕಾಂಗ ಸಭೆಯಲ್ಲಿ ಸುರ್ಜೇವಾಲಾ ಚರ್ಚೆಯನ್ನ ಮಾಡುವವರಿದ್ದಾರೆ. ಬೆಂಗಳೂರಿಗೇನೆ ಬರ್ತಿದ್ದಾರೆ ಸುರ್ಜೇವಾಲಾ ಅನ್ನೋ ಮಾಹಿತಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬೆನ್ನಲ್ಲೇ ಇದೇ ಒಂದು ವಿಚಾರವನ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿದ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ. ಶಾಸಕಾಂಗ ಸಭೆಯನ್ನ ನಡೆಸುವವರಿದ್ದಾರೆ ಸುರ್ಜೇವಾಲಾ. ಈಗ ತನಿಖೆಗೆ ಅನುಮತಿ ಸಿಕ್ಕ ನಂತರವೂ ಕೂಡ ಶಾಸಕರ ಬೆಂಬಲ ಸಿದ್ದರಾಮಯ್ಯನವರ ಪರವಾಗಿಯೇ ಇದೆಯಾ? ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸುವ ಸಾಧ್ಯತೆಗಳು ಇದೆಯಾ? ಸಿದ್ದರಾಮಯ್ಯನವರನ್ನ ಕೆಳಗಿಳಿಸುವ ನಿರ್ಧಾರವನ್ನ ಮಾಡಬೇಕಾ? ಸಿದ್ದರಾಮಯ್ಯನವರು ಕೆಳಗೆ ಇಳಿಯುವಂತಹ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಮುಂದ್ಯಾರು? ಅನೇಕ ಮಹತ್ವದ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬೇಕಾಗಿದೆ ಕಾಂಗ್ರೆಸ್ ಪಾಳೆಯ. ಇದರ ಭಾಗವಾಗಿಯೇ ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ದೌಡಾಯಿಸ್ತಾ ಇದ್ದಾರೆ. ನಾಳೆ ಶಾಸಕಾಂಗ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ರಣದೀಪ್ ಸುರ್ಜೇವಾಲಾ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯ ನಿರ್ಧಾರ, ರಾಜ್ಯಪಾಲರ ನಿರ್ಧಾರವನ್ನ ಎತ್ತಿ ಹಿಡಿದಿದೆ ಹೈಕೋರ್ಟ್. ವಿರೋಧ ಪಕ್ಷಗಳಿಂದ ಈಗ ಮತ್ತೆ ಆಗ್ರಹ ಹೆಚ್ಚಾಗ್ತಾ ಹೋಗುತ್ತೆ. ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಮೇಲೂ ಕೂಡ ಒತ್ತಡ. ಕಾಂಗ್ರೆಸ್ ಪಕ್ಷದ ಮುಂದಿನ ನಡೆ ನಿರ್ಧಾರ ಏನಾಗಿರಬೇಕು ಅನ್ನೋದರ ಬಗ್ಗೆ ಹೈಕಮಾಂಡ್ ನಾಯಕರು ಚಿಂತನೆಯನ್ನ ನಡೆಸುತ್ತಿದ್ದಾರೆ ಅನ್ನೋದಂತೂ ಖಚಿತವಾಗ್ತಾ ಇದೆ. ರಣದೀಪ್ ಸುರ್ಜೇವಾಲಾ ಅವರೇ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇಲ್ಲಿ ಒಂದು ರೀತಿಯ ಅಸ್ಥಿರತೆ ಪಕ್ಷದ ಒಳಗೆ ಕೂಡ ಪ್ರಾರಂಭ ಆಗತ್ತೆ. ಒಂದಷ್ಟು ಚರ್ಚೆಗಳಂತೂ ಬಿರುಸನ್ನ ಪಡೆದುಕೊಳ್ಳೋ ಸಾಧ್ಯತೆ ಇರತ್ತೆ. ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಹೋಗಬಾರ್ದು. ಒಗ್ಗಟ್ಟು ಈಗಲೂ ಕೂಡ ಗಟ್ಟಿಯಾಗಿ ಮುಂದುವರಿಬೇಕು. ಹೈಕಮಾಂಡ್ನ ನಿರ್ಧಾರಗಳಂತೆಯೇ ಪಕ್ಷದ ಬೇರೆ ನಾಯಕರು ಕೂಡ ನಡೆದುಕೊಳ್ಳಬೇಕು. ಹೀಗಾಗಬೇಕು ಅಂದರೆ ಹೈಕಮಾಂಡ್ ದೆಹಲಿಯಲ್ಲಿ ಕೂತ್ಕೊಂಡು ಆದೇಶ ಕೊಡಿದ್ರೆ ಸಾಕಾಗೋದಿಲ್ಲ, ಆನ್ ಗ್ರೌಂಡ್ ಇರಬೇಕು. ಹೀಗಾಗಿ ಹೈಕಮಾಂಡ್ ನಾಯಕರ ಪ್ರತಿನಿಧಿಯಾಗಿ ರಣದೀಪ್ ಸುರ್ಜೇವಾಲಾ ನಾಳೆ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ ಅನ್ನೋ ಮಾಹಿತಿ. ಮುಂದೇನು ಮಾಡಬೇಕು? ಕಾನೂನಾತ್ಮಕವಾಗಿ ಏನೋ ಇದನ್ನು ವಿಭಾಗೀಯ ಪೀಠದಲ್ಲಿ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಯ್ಯನವರು. ಆದರೆ ತಮ್ಮ ಪಕ್ಷದ ಆಡಳಿತವಿರುವ ರಾಜ್ಯವೊಂದರ ಮುಖ್ಯಮಂತ್ರಿಗಳ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ, ಅದಕ್ಕೆ ಕಾನೂನಾತ್ಮಕ ಮನ್ನಣೆ, ಇದೆಲ್ಲ ಸಿಕ್ಕ ನಂತರದಲ್ಲಿ ಪಕ್ಷದ ಮುಂದಿನ ನಡೆ ನಿರ್ಧಾರಗಳ ಬಗ್ಗೆ ಶಾಸಕರ ಜೊತೆಯಲ್ಲಿ ಸಭೆಯನ್ನ ನಡೆಸಲಿಕ್ಕೆ ಖುದ್ದು ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಬರಲಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಅಸ್ಥಿರತೆ, ಒಂದಷ್ಟು ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನು ಮುಂದೆ ಉದ್ಭವವಾಗುವ ಎಲ್ಲಾ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಮುಂದುವರಿಸೋ ಸಾಧ್ಯತೆ ಇದೆಯಾ? ಕೆಳಗಿಳಿಸ್ಬೇಕಾ? ಕೆಳಗಿಳಿಸಿದ್ರೆ ಏನು, ಇಳಿಸದೆ ಹೋದ್ರೆ ಏನು? ಹತ್ತಾರು ಪ್ರಶ್ನೆಗಳಿದೆ. ಉತ್ತರವನ್ನ ಅತಿ ಶೀಘ್ರದಲ್ಲಿ ಕಂಡುಕೊಳ್ಳುವ ಅನಿವಾರ್ಯತೆ ಕೂಡ. ಈಗಾಗಲೇ ಬರ್ತಿರೋದ ಸುರ್ಜೇವಾಲಾ ಅವರು? ಇಲ್ಲಿ ಇನ್ನೂ ಯಾವುದು ಕೂಡ ಸ್ಪಷ್ಟವಾಗಿಲ್ಲ. ಪ್ರಮುಖವಾಗಿ ನಾಳೆ ಶಾಸಕಾಂಗ ಪಕ್ಷದ ಸಭೆ ಈ ನಡೆಯುವ ಚಾನ್ಸಸ್ ದಟ್ಟವಾಗಿದೆ. ಯಾಕಂದರೆ ಪ್ರಮುಖವಾಗಿ ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆ ಕರೆಯೋಕ್ಕೋಸ್ಕರ ಒಂದಷ್ಟು ಪ್ರೊಸೀಜರ್ಗಳಿದ್ದಾರೆ. ಶಾಸಕರನ್ನ ಕರಿಬೇಕಾದ್ರೆ ಏಕಾಏಕಿ ಅವರು ಓಡಿ ಬರೋಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗ ಅದರ ಚರ್ಚೆಯಲ್ಲಿದೆ. ಸ್ಮಿತಾ, ಪ್ರಮುಖವಾಗಿ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರೋದ್ರಿಂದ ಸಹಜವಾಗಿ ರಾಜ್ಯ ಕಾಂಗ್ರೆಸ್ ಒಂದಷ್ಟು ಸಮಸ್ಯೆಯಲ್ಲಿ ಸಿಲುಕೊಂಡಂಥ ಸಂದರ್ಭದಲ್ಲಿ ಹೈಕಮಾಂಡ್ ಪ್ರತಿನಿಧಿಯಾಗಿ ರಾಜ್ಯಕ್ಕೆ ಆಗಮಿಸಬಹುದು ಅನ್ನುವಂಥ ಚರ್ಚೆಗಳು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಇದಾವೆ. ಅದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ. ಒಂದು ವೇಳೆ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದೆ ಆದಲ್ಲಿ ಅಲ್ಲಿ ಸುರ್ಜೇವಾಲಾ ಅವರು ಬಂದು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಯಾಕಂದ್ರೆ ಈಗಾಗಲೇ ಕಾನೂನು ಹೋರಾಟ ಮಾಡಬೇಕನ್ನುವಂಥ ಸ್ಪಷ್ಟನೆ ಹೈಕಮಾಂಡ್ ನಾಯಕರಿಂದ ಬಂದಿದೆ. ಮುಂದೆ ಸಿಎಂ ಬದಲಾವಣೆ ಆಗಬೇಕು ಅಥವಾ ಬೇಡ ಅನ್ನುವಂಥ ಚರ್ಚೆ ಸಹಜವಾಗಿ ಬಂದೇ ಬರುತ್ತೆ. ಅದ್ರ ಹೊರತಾಗಿ ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದಷ್ಟು ಷಡ್ಯಂತ್ರಗಳಾಗಿದ್ದಾವೆ. ಅದರ ವಿರುದ್ಧ ಒಂದಷ್ಟು ಹೋರಾಟವನ್ನು ಮಾಡಬೇಕನ್ನುವಂಥ ಸೂಚನೆಯನ್ನು ಬಹಳ ಹಿಂದೆ ಹೈಕಮಾಂಡ್ ಕೊಟ್ಟಿರೋದ್ರಿಂದ ಅದರ ಇನ್ನಷ್ಟು ಕಟ್ಟುನಿಟ್ಟಿನ ಸೂಚನೆಗಳನ್ನು ಶಾಸಕರಿಗೆ, ಸಚಿವರಿಗೆ ಕೊಡುವಂಥ ಕೆಲಸಗಳು ನಾಳಿನ ಶಾಸಕಾಂಗ
ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಗಬಹುದು ಮತ್ತು ಇವತ್ತು ಬಂದಿದೆಯಲ್ಲ ತೀರ್ಪು, ಈ ತೀರ್ಪು ಯಾವ ಮುಂದೆ ತಿರುವುಗಳನ್ನು ಪಡೆದುಕೊಳ್ಳುತ್ತೆ, ಅದಕ್ಕೆ ಪಕ್ಷ ಯಾವ ರೀತಿಯಾಗಿ ಗಟ್ಟಿ ನಿಲುವುಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದಷ್ಟು ಸೂಚನೆಗಳನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಅದ್ರ ಹೊರತುಪಡಿಸಿ ನೀವು ಹೇಳಿದ ಹಾಗೆ ರಾಜಕೀಯ ಉದ್ದೇಶಗಳು ಇದ್ದೇ ಇರ್ತವೆ. ಈಗಾಗಲೇ ಸಾಕಷ್ಟು ಜನರು CM ಸ್ಥಾನದ ಮೇಲೆ ಟವಲ್ ಹಾಕೊಂಡು ಕೂತಿದ್ದಾರೆ. ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಆ ಬಣಗಳು ಮಾತಾಡುವಂಥ ಕೆಲಸಗಳಾಗಬಹುದು, ಆರೋಪಗಳು ಬಂದಿದ್ದಾವೆ, CM ಆರೋಪ ಮುಕ್ತರಾಗಿ ಬರಲಿ ಅನ್ನುವಂಥ ಒಂದಷ್ಟು ವಾದಗಳನ್ನು ಮಾಡಬಹುದು. ಹಾಗಾಗಿ ನಾಳೆ ನಡೀತಕ್ಕಂತಹ ಶಾಸಕಾಂಗ ಪಕ್ಷದ ಸಭೆ ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಪ್ರತಿಕ್ರಿಯೆಯನ್ನು ನೀಡ್ತಿದ್ದಾರೆ. ನೈತಿಕ ಜವಾಬ್ದಾರಿಯನ್ನ ಹೊತ್ತು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲೇಬೇಕು ಸಿದ್ದರಾಮಯ್ಯ ಅನ್ನೋ ಆಗ್ರಹ. ಭಗವಂತ್ ಖೂಬಾ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಇದೆ, ಕೇಳಿಸ್ಕೊಳ್ಳಿ ಏನ್ ಮಾತನಾಡಿದ್ದಾರೆ ಭಗವಂತ್ ಖೂಬಾ ಅವರು.